ನಮಸ್ಕಾರ. ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜಿಸಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೀಕ್ಷಕರೇ, ಈ ಧರ್ಮ ಸಂವಾದದಲ್ಲಿ ನಾವು ಧರ್ಮ, ಆಧ್ಯಾತ್ಮಿಕ ಸಂಬಂಧಪಟ್ಟ ವಿಷಯಗಳ ಮೇಲೆ ಸಂವಾದವನ್ನು ನಡೆಸ್ತಾ ಇದ್ದೇವೆ. ಈಗ ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯವಾದಂತಹ ಕರ್ಮಫಲ ಸಿದ್ಧಾಂತದ ಮೇಲೆ ಸಂವಾದವನ್ನು ನಡೆಸ್ತಾ ಇದ್ದೇವೆ. ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಪುನರ್ಜನ್ಮ ಯಾಕೆ ಬರ್ತದೆ, ಇದು ಕೇವಲ ಕಲ್ಪನೆ ಅಥವಾ ವಾಸ್ತವಿಕತೆ, ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಪೃಥ್ವಿಯ ಮೇಲೆ ಹೆಚ್ಚಿರುವಂತಹ ಅನಾಚಾರ ಸನಾತನ ಧರ್ಮದ ಸರ್ವಶ್ರೇಷ್ಠ ಕರ್ಮಫಲ ಸಿದ್ಧಾಂತವನ್ನು ತಿಳಿದ ನಂತರ ಸ್ವಲ್ಪವಾದರೂ ಕಡಿಮೆ ಆಗ್ಬೋದು. ಬನ್ನಿ, ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂದಿನ ಧರ್ಮ ಸಂವಾದಕ್ಕೆ ನಮ್ಮ ಜೊತೆ ಸನಾತನ ಸಂಸ್ಥೆಯ ಸಂತರಾದ ಪೂಜನೀಯ ರಮಾನಂದಗೌಡ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಮತ್ತು ಅವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮೊದಲಿಗೆ ಪೂಜನೀಯ ರಮಾನಂದಗೌಡ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಪೂಜನೀಯ ರಮಾನಂದಗೌಡ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯವರು. ಕಳೆದ 20 ವರ್ಷಗಳಿಂದ ಸನಾತನ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರು ಸನಾತನದ 75ನೆಯ ಸಂತರಾಗಿ ಸಂತ ಪದವಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಪ್ರಸ್ತುತ ಸನಾತನ ಸಂಸ್ಥೆಯಲ್ಲಿ ಧರ್ಮ ಪ್ರಚಾರಕರಾಗಿ ಸೇವೆಯನ್ನು ಮಾಡುತ್ತಿದ್ದು ವಿವಿಧ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾರೆ. ಅಲ್ಲಿಯ ಜಿಜ್ಞಾಸುಗಳಿಗೆ, ಧರ್ಮಪ್ರೇಮಿಗಳಿಗೆ ಹಾಗೂ ಸಾಧಕರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅವರು ಸಾಮಾಜಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿದ್ದಾರೆ. ಅವರ ಈ ಅನುಭವದ ಲಾಭವನ್ನು ನಾವಿವತ್ತು ಪಡ್ಕೊಳ್ಳೋಣ. ವೀಕ್ಷಕರೇ, ಕಳೆದ ಕೆಲವು ಸಂವಾದದಲ್ಲಿ ನಾವು ಕರ್ಮಫಲ ಸಿದ್ಧಾಂತ ಈ ವಿಷಯದ ಮೇಲೆ ಚರ್ಚೆಯನ್ನು ಮಾಡಿದ್ದೇವೆ. ಅದಕ್ಕೂ ಮೊದಲು ನಾವು ಅಗ್ನಿಹೋತ್ರ, 16 ಸಂಸ್ಕಾರಗಳು, ಮೃತ್ಯು ಮತ್ತು ಮೃತ್ಯೋತ್ತರ ನಂತರದ ಕ್ರಿಯಾಕರ್ಮ, ಹೀಗೆ ಅನೇಕ ವಿಷಯವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಇಂದಿನ ಈ ಸಂವಾದದಲ್ಲಿ ನಾವು ಕರ್ಮಫಲ ಸಿದ್ಧಾಂತ, ಅಗ್ನಿಹೋತ್ರ ಹಾಗೂ ಇನ್ನೂ ಕೆಲವು ವಿಷಯಗಳ ಸಂಬಂಧವಾಗಿ ವೀಕ್ಷಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡುವವರಿದ್ದೇವೆ. ವೀಕ್ಷಕರ ಮೊದಲ ಪ್ರಶ್ನೆಯೊಂದಿಗೆ ಸಂವಾದವನ್ನು ಪ್ರಾರಂಭ ಮಾಡೋಣ. ವೀಕ್ಷಕರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಮ್ಮಲ್ಲಿ ಹೇಗೆ ಸಂಸ್ಕಾರಗಳಿರ್ತವೆಯೋ ಅದೇ ರೀತಿ ನಮ್ಮ ವ್ಯವಹಾರಗಳು ಆಗ್ತದೆ. ಯೋಗ್ಯ ಸಂಸ್ಕಾರಗಳಿಂದ ವ್ಯಕ್ತಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾನೆ, ಹಾಗೆ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಸಂಸ್ಕಾರ ಮತ್ತು ಕರ್ಮ ಇವುಗಳ ಸಂಬಂಧ ಏನಾದರೂ ಇದೆಯಾ, ಇದರ ಬಗ್ಗೆ ತಿಳಿಸ್ಬೋದಾ, ಹೀಗೆ ವೀಕ್ಷಕರು ಕೇಳಿದ್ದಾರೆ. ನಮ್ಮ ಮನಸ್ಸು ನಮ್ಮ ಸಂಸ್ಕಾರಗಳಿಗೆ ಅನುಸಾರವಾಗಿ ವ್ಯವಹರಿಸುತ್ತದೆ. ನಮ್ಮ ಕೌಟುಂಬಿಕ ಸಂಸ್ಕಾರಗಳು ಮೆದುಳಿನಲ್ಲಿ ಆಳವಾಗಿ ಕುಳಿತಿರುತ್ತವೆ. ತಂದೆ ತಾಯಿಯಲ್ಲಿ ಯಾವ ಸಂಸ್ಕಾರಗಳಿರ್ತವೆಯೋ ಅದೇ ಸಂಸ್ಕಾರಗಳು ಅವರಿಂದ ಜನಿಸಿದ ಮಕ್ಕಳಿಗೂ ಬರುತ್ತವೆ. ನಮ್ಮ ಕರ್ಮಗಳೇ ಮುಂದೆ ನಮ್ಮ ಸಂಸ್ಕಾರಗಳಾಗಿರುತ್ತವೆ. ಆ ಸಂಸ್ಕಾರಗಳೇ ಪ್ರಾರಬ್ಧದ ರೂಪವನ್ನು ತಾಳುತ್ತದೆ. ನಾವು ಮಾಡುವ ಕರ್ಮಕ್ಕೆ ಯೋಗ್ಯ ಹಾಗೂ ಸರಿಯಾದ ದಿಶೆಯನ್ನು ನೀಡಿದರೆ ಸಂಸ್ಕಾರಗಳು ಇನ್ನೂ ಉತ್ತಮವಾಗುತ್ತವೆ. ಇದರಿಂದ ಸಿಗುವ ಪ್ರಾರಬ್ಧದ ಫಲವು ಸಿಹಿ ಹಾಗೂ ಮಧುರವಾಗಿರುತ್ತವೆ. ಅಂದರೆ ಒಳ್ಳೆಯ ಪ್ರಾರಬ್ಧವೇ ನಿರ್ಮಾಣವಾಗುತ್ತದೆ. ನಮ್ಮಿಂದ ದಿನವಿಡೀ ಉದ್ದೇಶಪೂರ್ವಕ ಯಾವುದೇ ಕೆಟ್ಟ ಕೆಲಸ ಆಗದಂತೆ ನಾವು ಮನಪೂರ್ವಕವಾಗಿ ಪ್ರಯತ್ನಿಸಬೇಕು. ನಾವು ಯಾರೊಂದಿಗೂ ಯಾವುದೇ ಹಠ, ಕಪಟ
ಮೋಸವನ್ನು ಮಾಡಬಾರ್ದು. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ಭಗವಂತನ ಚರಣಗಳನ್ನು ಹಿಡಿದುಕೊಂಡರೆ ಎಲ್ಲವೂ ಅನುಕೂಲವಾಗುವುದು. ವಿವೇಕ ಕಳೆದುಕೊಂಡಾಗ ಮನುಷ್ಯನಿಂದ ತಪ್ಪುಗಳಾಗುತ್ತವೆ. ಆದರೆ ನಮ್ಮ ತಪ್ಪುಗಳನ್ನು ಯೋಗ್ಯ ಸಮಯದಲ್ಲಿ ಸುಧಾರಿಸಿಕೊಂಡು ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ತೆಗೆದುಕೊಂಡಾಗಲೇ ಅವನು ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗುತ್ತಾನೆ. ನಾವು ಅನೇಕ ರೀತಿಯ ಕರ್ಮಗಳನ್ನು ದೈನಂದಿನ ಜೀವನದಲ್ಲಿ ಮಾಡ್ತೇವೆ. ಉದಾಹರಣೆಗಾಗಿ ಕೆಲವು ವಿಶಿಷ್ಟ ಧ್ಯೇಯನಿಟ್ಕೊಂಡು ನಾವು ಕರ್ಮವನ್ನು ಮಾಡ್ತೇವೆ. ಹಾಗೆ ಶಾಸ್ತ್ರಗಳಲ್ಲಿ ಕೆಲವು ಕರ್ಮಗಳನ್ನು ಮಾಡಬಾರದು ಹೀಗೆ ಉಲ್ಲೇಖ ಇದೆ. ಸಾಧನೆ ದೃಷ್ಟಿಯಿಂದನೂ ನಾವು ಕೆಲವು ಕರ್ಮಗಳನ್ನು ಮಾಡ್ತೇವೆ. ಈ ವಿವಿಧ ಕರ್ಮಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಬಹುದಾ ಅಂತ ವೀಕ್ಷಕರು ಕೇಳ್ತಾ ಇದ್ದಾರೆ. ಹೌದು, ಕರ್ಮದಲ್ಲಿ ಅನೇಕ ವಿಧಗಳಿವೆ. ಸನಾತನ ಧರ್ಮದಲ್ಲಿ ಕರ್ಮಕ್ಕೆ ಬಹಳ ಮಹತ್ವ ಇದೆ. ಕರ್ಮದ ಹೊರತು ಬೇರೆ ದಾರಿ ಇಲ್ಲ. ಕರ್ಮ ಹಾಗೂ ಕರ್ತವ್ಯದಿಂದ ದೂರ ಹೋಗುವ ವ್ಯಕ್ತಿಯ ಅಧೋಗತಿಯಾಗುತ್ತದೆ. ನಿರಂತರ ಹಾಗೂ ಶ್ರೇಷ್ಠ ಕರ್ಮಗಳನ್ನು ಮಾಡೋದರಿಂದ ಅಥವಾ ಯೋಗ್ಯ ದಿಕ್ಕಿನಲ್ಲಿ ಹೋಗುತ್ತಿದ್ದರೆ ಪುರುಷಾರ್ಥವು ಫಲಿಸುತ್ತದೆ. ಕರ್ಮ ಸಿದ್ಧಾಂತ ಪುನರ್ಜನ್ಮವಾದವನ್ನು ನೀವು ನಂಬಿ ಅಥವಾ ಬಿಡಿ, ವಿಜ್ಞಾನದ ನಿಯಮಗಳು ಎಲ್ಲರಿಗೂ ಹೇಗೆ ಅನ್ವಯವಾಗುತ್ತದೆಯೋ ಅದೇ ರೀತಿ ಕರ್ಮ ಸಿದ್ಧಾಂತ ಪುನರ್ಜನ್ಮದ ವಾದಗಳು ಕೂಡ ಎಲ್ಲರಿಗೂ ಅನ್ವಯವಾಗುತ್ತವೆ. ಹಿಂದೂ ಧರ್ಮದಲ್ಲಿ ಪುನರ್ಜನ್ಮಕ್ಕೆ ಮಾನ್ಯತೆ ಇರುವುದರಿಂದ ಒಬ್ಬ ವ್ಯಕ್ತಿಯು ಪುನಃ ಪುನಃ ಜನ್ಮ ತಾಳುತ್ತಾನೆ. ಅದರಲ್ಲಿ ಕರ್ಮವನ್ನು ಮಾಡುವ ಸಂದರ್ಭದಲ್ಲಿ ಸುಧಾರಣೆಯ ಸಾಧ್ಯತೆ ಇದೆ. ಆದರೆ ಇಸ್ಲಾಂ, ಕ್ರೈಸ್ತ ಪಂಥಗಳಲ್ಲಿ ಪುನರ್ಜನ್ಮವನ್ನು ನಂಬುವುದಿಲ್ಲ. ಇದರಿಂದ ಅವರಿಗೆ ಈಗಿನ ವರ್ತಮಾನ ಜೀವನವು ಮಹತ್ವದಾಗಿದೆ. ಇದೇ ಜನ್ಮದಲ್ಲಿ ಅವರು ಸರ್ವೋತ್ತಮ ಕರ್ಮಗಳನ್ನು ಮಾಡಲೇಬೇಕು. ಏಕೆಂದರೆ ಅವರ ಪಂಥಕ್ಕೆ ಅನುಸಾರ ಇದೇ ಜನ್ಮವು ಏಕೈಕ ಅವಕಾಶವಾಗಿದ್ದು ಈ ಮನುಷ್ಯ ಜೀವನದಲ್ಲಿ ಕರ್ಮ ಮಾಡುವ ಅವಕಾಶ ದೊರೆತಿದೆ. ಈ ಜನ್ಮದ ಕರ್ಮಗಳ ಲೆಕ್ಕಾಚಾರದಿಂದ ಅವರಿಗೆ ಮರಣದ ನಂತರ ಸಿಗಲಿರುವ ಜನ್ನತ್ ಜಹನ್ನೋಮ್ನ ಇತ್ಯರ್ಥವಾಗುತ್ತದೆ. ಈಗ ನಾವು ಕರ್ಮದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಮ್ಯ ಕರ್ಮ ಅಂದರೆ ವಿಶಿಷ್ಟ ಉದ್ದೇಶದಿಂದ ಮಾಡಿದ ಕಾರ್ಯಗಳು. ಕೆಲವರು ಏನಾದರೊಂದು ವಿಶಿಷ್ಟ ಉದ್ದೇಶ ಇಟ್ಕೊಂಡು ಕರ್ಮಗಳನ್ನು ಮಾಡ್ತಾರೆ. ಸ್ವರ್ಗ ಪ್ರಾಪ್ತಿಯ ಇಚ್ಛೆಯಿಂದ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ, ಕೆರೆಗಳನ್ನು ಮಾಡ್ತಾರೆ, ಯಜ್ಞಗಳನ್ನು ಮಾಡ್ತಾರೆ, ಬಡವರಿಗೆ ಸಹಾಯ ಮಾಡ್ತಾರೆ, ದಾನ ಧರ್ಮಾದಿ ಪುಣ್ಯಗಳಂತಹ ಸತ್ಕರ್ಮಗಳನ್ನು ಮಾಡ್ತಾರೆ. ಈ ರೀತಿಯ ಕರ್ಮಗಳಿಗೆ ಕಾಮ್ಯ ಕರ್ಮಗಳು ಅಂತೇಳಿ ಹೇಳ್ತಾರೆ. ನಿಷಿದ್ಧ ಕರ್ಮ ಅಂದರೆ ಮಾಡಬಾರದಂಥ ಕರ್ಮಗಳು. ಪ್ರತಿಯೊಬ್ಬರಿಗೆ ಧರ್ಮಶಾಸ್ತ್ರದಲ್ಲಿ ಕೆಲವು ನಿಷಿದ್ಧ ಕಾರ್ಯಗಳನ್ನು ಮಾಡಬಾರದೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಶಾಸ್ತ್ರಗಳಲ್ಲಿ ಯಾವುದೇ ಪ್ರಾಣಿಗಳಿಗೆ ನೋವುಂಟು ಮಾಡಬೇಡಿ ಎಂದು ಹೇಳಿದೆ. ಆದರೆ ಕೆಲವರು ಇತರರನ್ನು ನೋಯಿಸಲು, ಅವರಿಗೆ ಹಾನಿಯಾಗಬೇಕು ಎಂಬ ವಿಚಾರದಿಂದ ಹತ್ಯೆ ಮಾಡುವ ತನಕ ಕೃತಿಗಳನ್ನು ಕೂಡ ಮಾಡಲು ಪ್ರಯತ್ನಿಸುತ್ತಾರೆ. ಇಂತಹ ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಕರ್ಮಫಲಗಳು ಖಂಡಿತವಾಗಿಯೂ ಸಂಗ್ರಹವಾಗುತ್ತದೆ. ಸಾಧನೆಯನ್ನು ಮಾಡುವ ಮುಮುಕ್ಷುವು ನಿಷಿದ್ಧ ಕರ್ಮಗಳನ್ನು ಮಾಡಬಾರದು. ಯಾಕಂತೇಳಿದರೆ ಅದರಿಂದ ದುಃಖವನ್ನೇ ಭೋಗಿಸಬೇಕಾಗುತ್ತದೆ. ಅವನು ಕಾಮ್ಯ ಕರ್ಮಗಳನ್ನು ಕೂಡ ತ್ಯಜಿಸಬೇಕಿದೆ. ಯಾಕೆಂತೇಳಿದರೆ ಅವುಗಳಿಂದ ಅವನಿಗೆ ಇಹಲೋಕ ಹಾಗೂ ಪರಲೋಕದಲ್ಲಿ ಸುಖವನ್ನೇ ಭೋಗಿಸಬೇಕಾಗುತ್ತದೆ. ಪಾಪ ಮಾಡಿದರೆ ಅದರ ಫಲವನ್ನು ಭೋಗಿಸಲು ಜೀವವು ಪುನಃ ಸಂಸಾರದಲ್ಲಿ ಜನ್ಮ ತಾಳಬೇಕಾಗ್ತದೆ. ಪುಣ್ಯದ ಫಲವನ್ನು ಭೋಗಿಸಲು ಸಹ ಪುನರ್ಜನ್ಮ ತಾಳಬೇಕಾಗ್ತದೆ. ಜನ್ಮ ಮೃತ್ಯುವಿನ ಚಕ್ರದಿಂದ ಮುಕ್ತರಾಗುವುದೇ ಮನುಷ್ಯ ಜನ್ಮದ ಉದ್ದೇಶವಾಗಿದೆ. ಹೀಗಿರುವಾಗ ಪುಣ್ಯದಿಂದ ಸಂಗ್ರಹವಾದ ಒಳ್ಳೆಯ ಸಂಚಿತದಿಂದಾಗಿ ಎಲ್ಲ ರೀತಿಯಲ್ಲಿ ಉತ್ತಮ ಜನ್ಮವು ದೊರೆತರೂ ಅದು ಕೂಡ ನಮ್ಮನ್ನು ಬಂಧನದಲ್ಲಿ ಸಿಲುಕಿಸುವಂಥದ್ದಾಗಿದೆ. ಹೀಗಿದ್ದರೂ ಮುಮುಕ್ಷುವು ನಿತ್ಯ ಹಾಗೂ ನೈಮಿತ್ತಿಕ ಕರ್ಮಗಳನ್ನು ತನ್ನ ವರ್ಣ ಹಾಗೂ ಆಶ್ರಮಕ್ಕನುಸಾರವಾಗಿ ಮಾಡುತ್ತಿರಬೇಕು. ನಿತ್ಯ ಕರ್ಮ ಅಂದರೆ
ದಿನನಿತ್ಯದ ಕಾರ್ಯಗಳು. ಶಾಸ್ತ್ರಗಳಲ್ಲಿ ಕೆಲವು ಕಾರ್ಯಗಳನ್ನು ದೈನಂದಿನ ಜೀವನದಲ್ಲಿ ಅವಶ್ಯವಾಗಿ ಮಾಡಬೇಕೆಂದು ಆಜ್ಞೆಯನ್ನು ನೀಡಲಾಗಿದೆ. ಅದರಲ್ಲಿ ಸ್ನಾನ, ಸಂಧ್ಯಾ ವಂದನೆ ಇವುಗಳು ಪ್ರತಿದಿನ ಮಾಡಬೇಕಾದ ಕರ್ಮಗಳಾಗಿವೆ. ಇವುಗಳಿಗೆ ನಿತ್ಯ ಕರ್ಮ ಅಂತೇಳಿ ಹೇಳುತ್ತಾರೆ. ಇವುಗಳನ್ನು ಮಾಡುವುದರಿಂದ ಯಾವುದೇ ವಿಶೇಷ ಫಲ ಅಥವಾ ಹಣದ ಪ್ರಾಪ್ತಿ ಆಗುವುದಿಲ್ಲ. ಆದರೆ ಮಾಡದಿದ್ದರೆ ದೋಷವು ಖಂಡಿತ ತಗುಲುತ್ತದೆ. ಮನುಷ್ಯನಿಗೆ 5 ನಿತ್ಯ ಕರ್ಮಗಳನ್ನು ಹೇಳಲಾಗಿದೆ. ಅವನು ಅವುಗಳನ್ನು ನಿತ್ಯವೂ ಮಾಡಬೇಕಿದೆ. ಪ್ರಾರ್ಥನೆ, ಮನ ಸಂಯೋಗ, ವ್ಯಾಯಾಮ, ಸ್ವಾಧ್ಯಾಯ ಅಂದರೆ ಸ್ವಯಂ ಅಧ್ಯಯನ ಹಾಗೂ ವಿವೇಕದ ಉಪಯೋಗ. ಇವು ಈ 5 ಕರ್ಮಗಳಾಗಿವೆ. ಯಾರಾದರೂ ಸದ್ಗುರುಗಳಿಂದ ದೀಕ್ಷೆಯನ್ನು ಪಡೆದಿದ್ದರೆ ಅವರು ಗುರುಗಳ ಆದೇಶದ ಅನುಸಾರ ನಿತ್ಯ ಸಾಧನೆಯನ್ನು ಅಥವಾ ಮನ ಸಂಯೋಗವನ್ನು ಮಾಡಬೇಕು. ಯಮ ನಿಯಮಗಳ ಪಾಲನೆಯನ್ನು ಮಾಡುವುದು ಹಾಗೂ ವಿವೇಕ ಉಪಯೋಗವನ್ನು ಕೂಡ ಪ್ರತಿಯೊಂದು ಗಳಿಗೆಯಲ್ಲಿ ಮಾಡಬೇಕಿರುತ್ತದೆ. ಗೃಹಸ್ಥನು ಪ್ರತಿದಿನ ಕೆಲಸಕ್ಕೆ ಹೊರಡುವ ಮೊದಲು 1 ರೂಪಾಯಿ ಕಡ್ಡಾಯವಾಗಿ ಈಶ್ವರನ ಚರಣಗಳಲ್ಲಿ ಅರ್ಪಿಸಿ ಹೋಗಬೇಕು ಮತ್ತು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಹೇ ಭಗವಂತ, ನಾನು ದೊಡ್ಡ ದೊಡ್ಡ ಸೇವಾ ಕಾರ್ಯಗಳನ್ನು ಮಾಡಲಾರೆನು. ನನಗೆ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಕಾರ್ಯನಿರತನಾಗಿ ಇರಬೇಕಿದೆ. ಆದುದರಿಂದ ನಾನು ಈ 1 ರೂಪಾಯಿ ಜಮೆ ಮಾಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಮುಂದೆ ಈ ಹಣವು ಯೋಗ್ಯ ಕಾರ್ಯಕ್ಕಾಗಿ ಉಪಯೋಗವಾಗಬೇಕು. 1 ರೂಪಾಯಿ ದೊಡ್ಡ ವಸ್ತುವೇನಲ್ಲ, ಆದರೆ ಈ ನೆಪದಿಂದ ನಮಗೆ ಈಶ್ವರನ ಸ್ಮರಣೆಯಾಗುತ್ತದೆ. ಹಾಗೆಯೇ ಮನೆಯ ಗೃಹಿಣಿಯು ಅಡುಗೆ ಮಾಡಲು ಅಕ್ಕಿಯನ್ನು ತೆಗೆಯುವಾಗ ಅದರಲ್ಲಿ 1 ಮುಷ್ಟಿಯಷ್ಟು ಅಕ್ಕಿಯನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಜನರ ಸೇವೆಗಾಗಿ ಇಡಬೇಕು. ಅದನ್ನು ಬಡವರು ಅಥವಾ ಸನ್ಯಾಸಿಗಳಿಗೆ ಹಂಚಬೇಕು. ಹೀಗೆ ಯಾರು ಬೇರೆ ಯಾವುದೇ ಸಾಧನೆಯನ್ನು ಮಾಡುವುದಿಲ್ವೋ ಅವರು ಈ ನಿತ್ಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು. ನೈಮಿತ್ತಿಕ ಕರ್ಮಗಳು ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆಯಲು ಅಥವಾ ಉದ್ಯೋಗ ಪಡೆಯಲು ಮಾಡಲಾಗುವ ಪ್ರಯತ್ನಗಳನ್ನು, ಮಳೆಯಾಗಲು, ಪುತ್ರ ಪ್ರಾಪ್ತಿಗಾಗಿ ಅಥವಾ ಪುತ್ರ ಮತ್ತು ಪುತ್ರಿಯ ವಿವಾಹವಾಗಲೆಂದು ಯಜ್ಞಗಳನ್ನು ಮಾಡೋದು ಹಾಗೂ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವುದು ಇವೆಲ್ಲವೂ ನೈಮಿತ್ತಿಕ ಕರ್ಮಗಳಾಗಿವೆ. ನೈಮಿತ್ತಿಕ ಕರ್ಮಗಳನ್ನು ಶಾಸ್ತ್ರದಲ್ಲಿ ಅವಶ್ಯಕ ಕರ್ತವ್ಯಗಳು ಎಂದು ಹೇಳಲಾಗಿದೆ. ಆದರೆ ಅವುಗಳನ್ನು ಪ್ರತಿದಿನ ಮಾಡಲೇಬೇಕೆಂದು ಇಲ್ಲ. ಇದೇ ನಿತ್ಯ ಹಾಗೂ ನೈಮಿತ್ತಿಕ ಕರ್ಮಗಳ ನಡುವಿನ ವ್ಯತ್ಯಾಸವಾಗಿದೆ. ನಿತ್ಯ ಹಾಗೂ ನೈಮಿತ್ತಿಕ ಕರ್ಮವನ್ನು ನಿಷ್ಕಾಮ ಭಾವನೆಯಿಂದ ಮಾಡೋದರಿಂದ ಮಾನವನ ಹೃದಯದಲ್ಲಿ ಭಕ್ತಿ ಭಾವ ಸಂಚಾರವಾಗುತ್ತವೆ. ಉಪಾಸನ ಕರ್ಮ. ಉಪಾಸನ ಕರ್ಮವೆಂದರೆ ನಿಸ್ವಾರ್ಥದಿಂದ ಮಾಡಲಾದ ಕಾರ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ಇದರ ಬಗ್ಗೆ ಹೇಳುವಾಗ ಒಂದು ವಿಶೇಷ ಪ್ರವೃತ್ತಿಯ ಜೀವಾತ್ಮವು ಯೋಗ್ಯಂ ಯೋಗೇನ ಯುಜ್ಯತೆ ಎಂಬ ನಿಯಮಕ್ಕನುಸಾರ ಅಂಥದ್ದೇ ಶರೀರದಲ್ಲಿ ಜನ್ಮ ತಾಳುತ್ತದೆ. ಅಂದರೆ ಈ ವಿಧದ ಪ್ರವೃತ್ತಿಯನ್ನು ವ್ಯಕ್ತಪಡಿಸಲು ಆ ಶರೀರವು ಅತ್ಯಂತ ಉಪಯುಕ್ತವಾದ ಆಧಾರವಾಗಿರುತ್ತದೆ ಅಂತೇಳಿ ಹೇಳಿದ್ದಾರೆ. ಸ್ವಾಮೀಜಿಯವರು ಮುಂದೆ ಹೇಳುತ್ತಾ, ನೀನು ಸ್ವತಃ ನಿನ್ನ ಭಾಗ್ಯದ ನಿರ್ಮಾತನಾಗಿರುವೆ. ಪರಮಾತ್ಮನ ಮೂಲಕ ರಚಿತವಾದ ಕರ್ಮವಾದವು ಒಂದು ರೀತಿಯ ಆಟವಾಗಿದೆ. ಇದಕ್ಕಾಗಿಯೇ ಬಾಲ್ಯದಿಂದಲೇ ಕೇವಲ ಸತ್ಕರ್ಮಗಳನ್ನು ಮಾಡುವ ರೂಢಿಯನ್ನು ಬೆಳೆಸಿಕೊಂಡ್ರೆ ನಮ್ಮ ಭಾವಿ ಜೀವನವನ್ನು ಸಫಲಗೊಳಿಸಲು ಬಹಳ ಸಹಾಯವಾಗುತ್ತದೆ ಅಂತೇಳಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಪರಮಾತ್ಮನನ್ನು ನಿಮಿತ್ತವಾಗಿರಿಸಿ ಮಾಡಿ ಅಂತೇಳಿ ಹೇಳಲಾಗಿದೆ. ಮನಸ್ಸಿನಲ್ಲಿ ಬರುವ ವಿಚಾರಗಳ ಮೇಲೆ ಬಹಳ ಸತರ್ಕ ದೃಷ್ಟಿಯನ್ನು ಇಡಬೇಕು. ಅವುಗಳ ಮೇಲೆ ನಮ್ಮ ನಿಯಂತ್ರಣ ಇರಬೇಕು. ನಮ್ಮ ಮಾತು ಹಾಗೂ ವ್ಯವಹಾರಗಳನ್ನು ಸಹ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗಿದೆ. ಪ್ರಾಯಶ್ಚಿತ್ತ ಕರ್ಮದ ಬಗ್ಗೆ ವೀಕ್ಷಕರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಯನ್ನು ನೋಡೋಣ. ವ್ಯಕ್ತಿ
ತನ್ನಿಂದಾದ ತಪ್ಪಿಗೆ ಪಶ್ಚಾತ್ತಾಪ ಪಡುವುದರಿಂದ ಆ ತಪ್ಪಿನಿಂದ ಆದ ಪಾಪದ ಪರಿಮಾರ್ಜನೆ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಇದೆ. ನಮ್ಮ ಶಾಸ್ತ್ರದಲ್ಲಿ ನಮ್ಮಿಂದಾದ ತಪ್ಪಿಗೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಸಹ ಹೇಳಲಾಗಿದೆ. ಇದರ ಕೆಲವು ಉದಾಹರಣೆಯನ್ನು ಸಹ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಅವರ ಪ್ರಶ್ನೆ ಹೀಗಿದೆ: ಕರ್ಮಫಲವನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಪ್ರಾಯಶ್ಚಿತ್ತ ತೆಗೆದುಕೊಳ್ಳುವುದರ ಮಹತ್ವ ಏನು? ಇದರ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಪ್ರಾಯಶ್ಚಿತ್ತವೆಂದರೆ ಪಶ್ಚಾತ್ತಾಪವಾಗಿದೆ. ಶಿಕ್ಷೆ ಹಾಗೂ ಪ್ರಾಯಶ್ಚಿತ್ತದಲ್ಲಿ ವ್ಯತ್ಯಾಸವಿದೆ. ಅದೇನೆಂದರೆ, ತನ್ನ ಪಾಪದ ಪ್ರಾಯಶ್ಚಿತ್ತ ಮಾಡುವ ವ್ಯಕ್ತಿಗೆ ಪಶ್ಚಾತ್ತಾಪವಾಗುತ್ತದೆ. ಪ್ರಾಯಶ್ಚಿತ್ತವನ್ನು ತೆಗೆದುಕೊಳ್ಳುವ ವ್ಯಕ್ತಿ ತನ್ನ ಪ್ರತಿಜ್ಞೆಗೆ ಬದ್ಧನಾಗಿರುತ್ತಾನೆ. ಅವನು ತನ್ನ ಪ್ರತಿಜ್ಞೆಯನ್ನು ಪೂರ್ಣ ಶ್ರದ್ಧೆಯಿಂದ ಪಾಲನೆ ಮಾಡುತ್ತಾನೆ. ಅಂದರೆ ನಂತರ ಸದಾಚಾರಿಯಾಗುತ್ತಾನೆ. ಇದರ ಬದಲಾಗಿ ಕೇವಲ ತನ್ನ ಅಪರಾಧವನ್ನು ಎಲ್ಲರ ಎದುರಲ್ಲಿ ಹೇಳೋದು ಅಥವಾ ಶಿಕ್ಷೆಯನ್ನು ಭೋಗಿಸೋದು, ಇದರಿಂದ ವ್ಯಕ್ತಿಯು ತನ್ನಿಂದಾಗುವ ಇಂಥ ತಪ್ಪುಗಳನ್ನು ಮರುಕಳಿಸದಂತೆ ತನ್ನನ್ನು ತಡೆಯುವುದಿಲ್ಲ. ಶಿಕ್ಷೆಗೊಳಗಾದ ಅಪರಾಧಿ ವ್ಯಕ್ತಿಗಳಲ್ಲಿ ಹೆಚ್ಚಿನವರಲ್ಲಿ ಕೊನೆಗೆ ಯಾವುದೇ ಸುಧಾರಣೆ ಕಾಣಿಸುವುದಿಲ್ಲ. ಯಾಕೆಂತೇಳಿದರೆ ಅವರಿಗೆ ಪಶ್ಚಾತ್ತಾಪವಾಗಿರುವುದಿಲ್ಲ. ಅವರು ತಮ್ಮ ಅಪರಾಧಿ ಕೃತ್ಯಗಳ ಭಯಾನಕ ಪರಿಣಾಮಗಳ ಬಗ್ಗೆ ಸತರ್ಕರಾಗಿರುವುದಿಲ್ಲ. ಪಶ್ಚಾತ್ತಾಪದಲ್ಲಿ ನಮ್ಮ ತಪ್ಪುಗಳನ್ನು ಅಡಗಿಸಿಡಬಾರದು. ತಪ್ಪುಗಳನ್ನು ಅಡಗಿಸಿಡುವುದು ಅಂದರೆ ಹರಡಿರುವ ಬೀಜಗಳ ಮೇಲೆ ಮಣ್ಣು ಹಾಕಿ ಮುಚ್ಚಿದಂತೆ. ಅದು ಮುಂದೆ ಮರವಾಗಿ ಇನ್ನು ಅನೇಕ ಬೀಜಗಳಿಗೆ ಜನ್ಮ ನೀಡುತ್ತದೆ. ಅಂದರೆ ಮುಂದೆ ಅಂತಹ ಅನೇಕ ತಪ್ಪು ಕೃತ್ಯಗಳು ನಮ್ಮಿಂದ ಆಗುವ ಸಾಧ್ಯತೆ ಇರುತ್ತದೆ. ಪ್ರಾಯಶ್ಚಿತ್ತ ತೆಗೆದುಕೊಳ್ಳುವುದೆಂದರೆ ನಮ್ಮ ದೋಷಗಳನ್ನು ಸ್ವೀಕರಿಸೋದು, ತಮ್ಮ ತಪ್ಪುಗಳನ್ನು ನಮ್ಮ ಅಂತರಾತ್ಮದ ಎದುರು ಒಪ್ಪಿಕೊಳ್ಳುವುದು ಎಂದರ್ಥ. ತಪ್ಪು ಆಗುವುದು ಮಾನವೀಯ ಸ್ವಭಾವದ ಒಂದು ಅವಿಭಾಜ್ಯ ಅಂಗ. ಆದರೆ ಯಾವಾಗ ವ್ಯಕ್ತಿಗೆ ತಾನು ಇಂತಿಂತಹ ಅಯೋಗ್ಯ ಕರ್ಮಗಳನ್ನು ಮಾಡಿದ್ದೇನೆ ಎಂದು ಅರಿವಾಗುತ್ತದೆಯೋ ಆಗ ಅದನ್ನು ಸ್ವೀಕರಿಸದೆ ಕರ್ಮಫಲದ ಪ್ರಭಾವವನ್ನು ಸಮಾಪ್ತಗೊಳಿಸಲು ಸಾಕಾಗುತ್ತದೆ. ಆದರೆ ಈ ಸ್ವೀಕಾರವು ಮನಪೂರ್ವಕವಾಗಿರಬೇಕು, ಕೇವಲ ಶಬ್ದಗಳಲ್ಲಿ ಅಲ್ಲ. ತಪ್ಪಿಗಾಗಿ ಪ್ರಾಯಶ್ಚಿತ್ತವನ್ನು ತೆಗೆದುಕೊಳ್ಳುವುದರಿಂದ ಮನುಷ್ಯನ ವ್ಯಕ್ತಿತ್ವ ಸಂಪೂರ್ಣ ಶುದ್ಧವಾಗಲು ಸಾಧ್ಯವಾಗುತ್ತದೆ. ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ವೀಕ್ಷಕರು ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನು ನೋಡೋಣ. ಅಗ್ನಿಹೋತ್ರವನ್ನು ಮಾಡುವಾಗ ಅಗ್ನಿಯನ್ನು ಪ್ರಜ್ವಲಿಸುವುದಕ್ಕಾಗಿ ಕರ್ಪೂರವನ್ನು ಉಪಯೋಗಿಸುವುದರಿಂದ ಏನಾದರೂ ಹಾನಿಯಾಗಲಿಕ್ಕೆ ಸಾಧ್ಯ ಇದೆಯಾ? ಹೀಗೆ ವೀಕ್ಷಕರು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲ, ಯಾವುದೇ ಹಾನಿ ಇಲ್ಲ. ಕರ್ಪೂರವನ್ನು ಉಪಯೋಗಿಸಬಹುದು. ಆದರೆ ಯಾವ ಕರ್ಪೂರ ಉಪಯೋಗಿಸಿದರೆ ಒಳ್ಳೆಯದು ಎಂಬುದನ್ನು ನೋಡೋಣ. ಭೀಮಸೇನಿ ಕರ್ಪೂರವು ಶುದ್ಧ ರೂಪದಲ್ಲಿರ್ತದೆ. ಪೇಟೆಯಲ್ಲಿ ದೊರೆಯುವ ಅನೇಕ ಕರ್ಪೂರಗಳಲ್ಲಿ ರಾಸಾಯನಿಕ ಪದಾರ್ಥಗಳು ಮತ್ತು ಮೇಣವನ್ನು ಬೆರೆಸಿ ಅದರ ದುಂಡಗಿನ ಬಿಲ್ಲೆಗಳನ್ನು ಮಾಡಲಾಗ್ತದೆ. ಇದರ ಬದಲಾಗಿ ನೈಸರ್ಗಿಕವಾಗಿ ದೊರೆಯುವ ಭೀಮಸೇನಿ ಕರ್ಪೂರವನ್ನು ಉಪಯೋಗಿಸಬೇಕು. ಅದಕ್ಕೆ ಆಕಾರ ಇರುವುದಿಲ್ಲ, ಬದಲಾಗಿ ಶುದ್ಧ ರೂಪದಲ್ಲಿರುತ್ತದೆ. ಇನ್ನೊಂದು ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ. ಕೆಲವೊಮ್ಮೆ ನಮಗೆ ಸೂತಕಗಳು ಬರುತ್ತವೆ. ಆ ಸೂತಕದ ಸಂದರ್ಭದಲ್ಲಿ, ಅದೇ ರೀತಿ ಸ್ತ್ರೀಯರು ಮಾಸಿಕ ಸರದಿಯ ಸಂದರ್ಭದಲ್ಲಿ ಅಗ್ನಿಹೋತ್ರವನ್ನು ಮಾಡಬಹುದಾ? ಮಹತ್ವಪೂರ್ಣ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಅಗ್ನಿಹೋತ್ರವನ್ನು ಒಂದು ರೀತಿಯ ಯಜ್ಞವೆಂದು ತಿಳಿಯಲಾಗಿದೆ. ಯಜ್ಞವು ಕರ್ಮಕಾಂಡಕ್ಕೆ ಸಂಬಂಧಿಸಿದೆ. ಹಾಗಾಗಿ ಅದಕ್ಕೆ ಕರ್ಮಕಾಂಡದ ಎಲ್ಲ ನಿಯಮಗಳು ಅನ್ವಯವಾಗುತ್ತವೆ. ಆದುದರಿಂದ ಸೂತಕ ಹಾಗೂ ಮಾಸಿಕ ಸರದಿಯ ಸಮಯದಲ್ಲಿ ಮನೆಯಲ್ಲಿ ಅಗ್ನಿಹೋತ್ರವನ್ನು ಮಾಡಬಾರದು. ಕಾರಣಾಂತರದಿಂದ ಅಗ್ನಿಹೋತ್ರವನ್ನು ಕೆಲವು ದಿನಗಳವರೆಗೆ ಮಾಡದಿದ್ದರೆ ಯಾವುದೇ ದೋಷ ತಗಲುವುದಿಲ್ಲ. ವೀಕ್ಷಕರೊಬ್ಬರು ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಕ್ಟಿಕಲ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವ್ರು ಹೇಳ್ತಾರೆ,
ಅಗ್ನಿಹೋತ್ರಕ್ಕೆ ತಾಮ್ರದ ಪಾತ್ರೆಯನ್ನು ಬಳಸಬೇಕಂತ ಅಗ್ನಿಹೋತ್ರದ ಸಂವಾದದಲ್ಲಿ ತಾವು ತಿಳಿಸಿದ್ದೀರಿ. ಕೆಲವು ಕಾರಣಾಂತರದಿಂದ ನಮಗೆ ತಾಮ್ರದ ಪಾತ್ರೆ ಸಿಗದೇ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಮಾಡಬೇಕು, ಅದಕ್ಕೇನಾದರೂ ಪರ್ಯಾಯ ಯೋಜನೆ ಇದೆಯಾ? ಹೀಗೆ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದು, ಅಗ್ನಿಹೋತ್ರಕ್ಕೆ ತಾಮ್ರದ ಪಾತ್ರೆಯನ್ನೇ ಉಪಯೋಗಿಸುವುದು ಅವಶ್ಯಕವಾಗಿದೆ. ಅಗ್ನಿಹೋತ್ರದ ಪೂರ್ಣ ಲಾಭ ಪಡೆಯಲು ತಾಮ್ರದ ಪಾತ್ರೆಯು ಸಹಾಯ ಮಾಡುತ್ತದೆ. ಆದರೆ ಈಗ ಲಾಕ್ಡೌನ್ನಿಂದಾಗಿ ತಾಮ್ರದ ಪಾತ್ರೆಯು ಸಿಗದಿದ್ದರೆ ಆಪದ್ಧರ್ಮದ ರೂಪದಲ್ಲಿ ಮಣ್ಣಿನ ಪಾತ್ರೆಯನ್ನು ಅಥವಾ ಇನ್ನಿತರ ಪಾತ್ರೆಯನ್ನು ಕೂಡ ಉಪಯೋಗಿಸಬಹುದು. ವೀಕ್ಷಕರು ಇನ್ನೊಂದು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಹೇಳ್ತಾರೆ, ನಾನು ಅಗ್ನಿಹೋತ್ರವನ್ನು ಮಾಡ್ತೇನೆ, ಆ ಅಗ್ನಿಹೋತ್ರ ಮಾಡಿದ್ದು ಉತ್ತಮ ರೀತಿಯಲ್ಲಿ ಆಗಿದೆ ಅಥವಾ ಭಾವಪೂರ್ಣ ಆಗಿದೆ ಅನ್ನೋದನ್ನು ನಾನು ಹೇಗೆ ತಿಳ್ಕೊಳ್ಬೋದು? ಈ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಅಗ್ನಿಹೋತ್ರದಲ್ಲಿ ಮಂತ್ರಗಳ ಉಚ್ಚಾರ ಭಾವಪೂರ್ಣವಾಗಿರಬೇಕು. ಮಂತ್ರೋಚ್ಚಾರದಲ್ಲಿ ಭಾವವು ಹೇಗಿರಬೇಕು ಎಂಬುದನ್ನೀಗ ನಾವು ನೋಡೋಣ. ಮಂತ್ರಗಳಲ್ಲಿ ಸೂರ್ಯ, ಅಗ್ನಿ, ಪ್ರಜಾಪತಿ ಈ 3 ಶಬ್ದಗಳು ಈಶ್ವರವಾಚಕಗಳಾಗಿವೆ. ಇದರ ಅರ್ಥವೆಂದರೆ ಸೂರ್ಯ, ಅಗ್ನಿ, ಪ್ರಜಾಪತಿ ಇವರ ಆಂತರ್ಯದಲ್ಲಿರುವ ಪರಮಾತ್ಮ ಶಕ್ತಿಗೆ ನಾನು ಆಹುತಿಯನ್ನು ಅರ್ಪಿಸುತ್ತಿದ್ದೇನೆ. ಇದಂ ನ ಮಮ ಅಂದರೆ ಇದು ನನ್ನದಲ್ಲ. ಸಂಪೂರ್ಣ ಸೃಷ್ಟಿಯ ನಿರ್ಮಿತಿ ಹಾಗೂ ಅದರ ಪಾಲನೆ ಪೋಷಣೆಯನ್ನು ಮಾಡುವ ಭಗವಂತನ ಶಕ್ತಿಯ ಬಗ್ಗೆ ಶರಣಾಗತ ಭಾವದ ಕಥನವನ್ನು ಈ ಮಂತ್ರದಿಂದ ಮಾಡಲಾಗಿದೆ. ಹವನದ ನಂತರ ಶಾಂತವಾಗಿ ದೈವಿ ಶಕ್ತಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಪ್ರಯತ್ನಿಸಬೇಕು. ಹೀಗೆ ಮಾಡುವುದರಿಂದ ಮನಸ್ಸು ಶಾಂತ ಹಾಗೂ ನಿರ್ವಿಚಾರವಾಗುವುದು, ರೋಮಾಂಚನವಾಗುವುದು, ಅಷ್ಟಸಾತ್ವಿಕ ಭಾವವು ಜಾಗೃತವಾಗುವುದು ಇತ್ಯಾದಿ ಕೆಲವು ಲಕ್ಷಣಗಳ ಅನುಭವವಾದಾಗ ನಾವು ಭಾವಜಾಗೃತಿ ಆಯಿತು ಎಂದು ತಿಳಿಯಬಹುದು. ಮುಂದಿನ ಪ್ರಶ್ನೆ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟದ್ದೇ ಇದೆ. ಅವ್ರು ಹೇಳ್ತಾರೆ, ಅಗ್ನಿಹೋತ್ರವನ್ನು ಪ್ರಾರಂಭ ಮಾಡುವುದಕ್ಕೋಸ್ಕರ ಯಾವುದಾದ್ರೂ ವಿಶಿಷ್ಟ ದಿನವನ್ನು ನೋಡಿ ಪ್ರಾರಂಭ ಮಾಡಬೇಕಾ? ಉದಾಹರಣೆ, ಯುಗಾದಿಯ ದಿನ ಪ್ರಾರಂಭ ಮಾಡಬೇಕು, ಹೀಗೇನಾದರೂ ವಿಶಿಷ್ಟ ದಿನವನ್ನು ನೋಡಿ ಪ್ರಾರಂಭ ಮಾಡಬೇಕಾ? ಅಥವಾ ನನಗೆ ಮಾಹಿತಿ ಗೊತ್ತಾದಾಗ ಅಥವಾ ನನಗೆ ಅಗ್ನಿಹೋತ್ರ ಮಾಡಬೇಕಂತ ವಿಚಾರ ಬರ್ತಾ ಇದೆ, ಆ ಸಂದರ್ಭದಲ್ಲಿ ನಾನು ಆಗಿಂದಲೇ ಅಗ್ನಿಹೋತ್ರವನ್ನು ಪ್ರಾರಂಭ ಮಾಡ್ಬೋದಾ? ಹೀಗೆ ಅವರ ಪ್ರಶ್ನೆ ಇದೆ. ಹಾಗೇನೂ ಇಲ್ಲ. ಅಗ್ನಿಹೋತ್ರವು ಒಂದು ನಿತ್ಯ ಕರ್ಮವಾಗಿದೆ. ಆದುದರಿಂದ ಇದನ್ನು ಆರಂಭಿಸಲು ಯಾವುದೇ ವಿಶಿಷ್ಟ ದಿನವನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ. ತಾವು ಯಾವಾಗ ಬೇಕಾದರೂ ಈ ಶುಭ ಕರ್ಮವನ್ನು ಆರಂಭಿಸಬಹುದು. ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಶ್ನೆ ಇದೆ. ಅವರು ಕೇಳ್ತಾರೆ, ಕೆಲವರು ಮನೆಯಿಂದ ದೂರ ಇರ್ತಾರೆ, ಅವರಿಗೆ ಅಗ್ನಿಹೋತ್ರ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ, ಬೇರೆ ಬೇರೆ ಅಡಚಣೆ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಾನು ನನ್ನ ಮನೆಯಲ್ಲಿ ಅಗ್ನಿಹೋತ್ರವನ್ನು ಮಾಡ್ಬೋದಾ? ಅದರಿಂದನೂ ಅವರಿಗೆ ಲಾಭ ಆಗುವ ಸಾಧ್ಯತೆ ಇದೆಯಾ? ಅದರ ಬಗ್ಗೆ ವಿವರಣೆಯನ್ನು ನೀಡ್ಬೋದಾ? ಹೀಗೆ ಅವರು ಕೇಳ್ತಾ ಇದ್ದಾರೆ. ಅಗ್ನಿಹೋತ್ರವು ಒಂದು ವೈಯಕ್ತಿಕ ಸ್ವರೂಪದ ಯಜ್ಞವಾಗಿದೆ. ಅಗ್ನಿಹೋತ್ರವನ್ನು ಪ್ರತ್ಯಕ್ಷವಾಗಿ ಯಾವ ಸ್ಥಳದಲ್ಲಿ ಮಾಡುತ್ತೇವೋ ಆ ನಿರ್ದಿಷ್ಟ ಸ್ಥಳದಲ್ಲಿ ಅಗ್ನಿಹೋತ್ರದ ಹೊಗೆಯಿಂದ ಅಲ್ಲಿರುವ ಸೂಕ್ಷ್ಮ ಜಂತುಗಳ ಮೇಲೆ ಹಾಗೂ ವಾತಾವರಣದ ಮೇಲೆಯೂ ಪರಿಣಾಮವಾಗುತ್ತದೆ. ಈ ಯಜ್ಞವು ಅತ್ಯಂತ ಕಡಿಮೆ ವಸ್ತುಗಳಿಂದ ಹಾಗೂ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದಾಗಿದೆ. ಆದುದರಿಂದ ಎಲ್ಲಿ ಇದರ ಪರಿಣಾಮದ ಅವಶ್ಯಕತೆ ಇದೆಯೋ ಅಲ್ಲಿಯೇ ಅಗ್ನಿಹೋತ್ರವನ್ನು ಮಾಡುವುದು ಹೆಚ್ಚು ಯೋಗ್ಯವಾಗಿದೆ. ಅಗ್ನಿಹೋತ್ರದ ಜಾಗದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಗ್ನಿಹೋತ್ರವನ್ನು ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಪ್ರಶ್ನೆ ಇದೆ. ಅವ್ರು ಹೇಳ್ತಾರೆ, ಅಗ್ನಿಹೋತ್ರವನ್ನು ಮನೆಯ ಒಳಗಡೆ ಮಾಡಬೇಕಾ ಅಥವಾ
ಮನೆಯ ಹೊರಗಡೆ ಎಲ್ಲಾದರೂ ತೋಟದಲ್ಲಿ ಅಥವಾ ಎಲ್ಲಿ ಆ ಮನೆ ಸಂಬಂಧಪಟ್ಟಂತಹ ಜಾಗದಲ್ಲಿ ವ್ಯವಸ್ಥೆ ಇದ್ದಲ್ಲಿ ಅಲ್ಲಿಯೂ ಸಹ ನಾವು ಅಗ್ನಿಹೋತ್ರವನ್ನು ಮಾಡಬಹುದಾ? ಇಂತಹ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಇರಬಹುದು. ಅಗ್ನಿಹೋತ್ರವನ್ನು ಮನೆಯ ಯಾವುದೇ ಕೋಣೆ ಅಥವಾ ನಿಗದಿತ ಒಂದೇ ಸ್ಥಳದಲ್ಲಿ ಮಾಡಬಹುದು. ಮನೆಯಲ್ಲಿ ದೇವರ ಕೋಣೆ ಇದ್ದರೆ ಅಲ್ಲಿ ಅಗ್ನಿಹೋತ್ರವನ್ನು ಮಾಡೋದು ಅತ್ಯಂತ ಯೋಗ್ಯವಾಗಿದೆ. ಅಗ್ನಿಹೋತ್ರವನ್ನು ಮನೆಯ ಮಾಳಿಗೆ ಅಥವಾ ಮನೆಗೆ ಹೊಂದಿಕೊಂಡಿರುವ ತೋಟದಲ್ಲಿ ಅಥವಾ ಗದ್ದೆಯಲ್ಲಿಯೂ ಮಾಡಬಹುದು. ಇದರಲ್ಲಿ ಸಮಯವು ಮಹತ್ವದ್ದಾಗಿದೆ. ಸ್ಥಳೀಯವಾಗಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯವನ್ನು ನೋಡಿಕೊಂಡು ಮಾಡಬೇಕಾಗಿದೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಸಮಯದ 5ರಿಂದ 10 ನಿಮಿಷದ ಮೊದಲು ಅಗ್ನಿಹೋತ್ರ ತಯಾರಿಯನ್ನು ಆರಂಭಿಸಬೇಕು. ಸಮಯದ ಬಗ್ಗೆ ಪಂಚಾಂಗ ಅಥವಾ ಸ್ಕ್ರೀನ್ನಲ್ಲಿ ತೋರಿಸಿದ ಆನ್ಲೈನ್ನಲ್ಲಿಯೂ ನೋಡಿ ತಿಳ್ಕೊಳ್ಬೋದು. ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಶ್ನೆ ಇದೆ. ಅಗ್ನಿಹೋತ್ರದ ಮಂತ್ರಕ್ಕನುಸಾರ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಎರಡು ಆಹುತಿಗಳನ್ನು ನೀಡಬೇಕು. ಹಾಗೆ ತಾವು ಅಗ್ನಿಹೋತ್ರ ಸಂವಾದದಲ್ಲಿ ವಿವರಣೆಯನ್ನು ನೀಡಿದ್ದೀರಿ. ಅವರ ಪ್ರಶ್ನೆ ಹೀಗಿದೆ: ಮಂತ್ರದ ಉಚ್ಚಾರಣೆಯನ್ನು ಎಷ್ಟು ಸಮಯದವರೆಗೆ ಮತ್ತು ಎಷ್ಟು ಬಾರಿ ಮಾಡಬೇಕು? ಅಗ್ನಿಹೋತ್ರದ ಮಂತ್ರಕ್ಕನುಸಾರ ಸೂರ್ಯೋದಯದ ಸಮಯ ಎರಡು ಆಹುತಿಗಳನ್ನು ನೀಡಬೇಕಾಗಿರುತ್ತದೆ. ಮಂತ್ರಗಳನ್ನು ಹೇಳುತ್ತಾ ಆಹುತಿಯನ್ನು ನೀಡಬೇಕು. ಬೆಳಿಗ್ಗೆ 2 ಮಂತ್ರ ಹಾಗೂ ಸಾಯಂಕಾಲ 2 ಮಂತ್ರವಿರ್ತದೆ. ಈ ಮಂತ್ರವನ್ನು ಒಂದೊಂದು ಸಲ ಉಚ್ಚರಿಸಿ ಆಹುತಿಯನ್ನು ನೀಡಬೇಕಿದೆ. ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಹೊರತಾಗಿಯೂ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವ್ರು ಕೇಳ್ತಾರೆ, ಮನುಷ್ಯ ಅನೇಕ ಸಂದರ್ಭದಲ್ಲಿ ಸಿಟ್ಟು ಮಾಡ್ಕೊಳ್ತಾನೆ, ಕ್ರೋಧಕ್ಕೆ ಒಳಗಾಗ್ತಾನೆ. ಅದರಿಂದ ಅವನು ಇತರರಿಗೂ ದುಃಖವನ್ನು ಕೊಡ್ತಾನೆ, ಸ್ವತಃ ದುಃಖವನ್ನು ಅನುಭವಿಸ್ತಾನೆ. ಅವರ ಪ್ರಶ್ನೆ ಹೀಗಿದೆ: ದೇವತೆಗಳು ಸಹ ಮಾನವನಂತೆ ಸಿಟ್ಟು ಮಾಡ್ಕೊಳ್ತಾರ? ಮೊದಲ ಪ್ರಶ್ನೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ, ಹಾಗಾದರೆ ದೇವರ ಮತ್ತು ಮನುಷ್ಯನ ಸಿಟ್ಟು ಒಂದೇ ರೀತಿಯಾಗಿರ್ತದೆಯಾ? ಇದರ ಬಗ್ಗೆ ತಿಳಿಸ್ಬೋದಾ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಮನುಷ್ಯನ ಸಿಟ್ಟು ಷಡ್ವೈರಿಗಳಿಂದಾಗಿ ಮತ್ತು ಅನೇಕ ಜನ್ಮಗಳಿಂದ ಅವನ ಚಿತ್ತದ ಮೇಲಾದ ತಪ್ಪು ಸಂಸ್ಕಾರಗಳಿಂದಾಗಿ ಆಗಿರುತ್ತದೆ. ಇದರಲ್ಲಿ ಮನುಷ್ಯನ ಎಲ್ಲ ಸ್ವಾರ್ಥ ಹಾಗೂ ದುರ್ಗುಣಗಳು ಗಮನಕ್ಕೆ ಬರುತ್ತವೆ. ಆದರೆ ದೇವತೆಗಳು ಕಾರ್ಯಕ್ಕನುಸಾರವಾಗಿ ಸಿಟ್ಟಾಗುತ್ತಾರೆ. ಇದು ಅಯೋಗ್ಯ ಕೃತ್ಯವನ್ನು ಮಾಡುವ ಮಕ್ಕಳ ಮೇಲೆ ತಂದೆ ತಾಯಿಗಳು ಕೋಪಗೊಳ್ಳುವಂತೆ ಇರುತ್ತದೆ. ಮಕ್ಕಳ ಒಳಿತಿಗಾಗಿ ತಂದೆ ತಾಯಿ ಬೈಯುತ್ತಾರೆ. ಪಾಲಕರಿಗೆ ಮಕ್ಕಳ ಬಗ್ಗೆ ಇರುವ ಸಿಟ್ಟು ಅವರ ಪ್ರೀತಿಯಾಗಿರುತ್ತದೆ. ಹಾಗೆಯೇ ದೇವತೆಗಳ ಸಿಟ್ಟು ಸಹ ಪ್ರೀತಿಯಾಗಿದೆ. ಅದರಲ್ಲಿ ಮನುಷ್ಯನ ಸುಧಾರಣೆಯ ಪ್ರಕ್ರಿಯೆ ಅಥವಾ ಸದಾಚರಣೆಯನ್ನು ಪ್ರೇರೇಪಿಸುವ ಪ್ರಕ್ರಿಯೆ ಆಗಿರುತ್ತದೆ. ಹೀಗೆ ರಾಮಾಯಣದಲ್ಲಿ ರಾಮನು ಎಲ್ಲ ಆಪತ್ತಿನ ಸಮಯದಲ್ಲಿ ಸ್ಥಿರ ಹಾಗೂ ಶಾಂತನಾಗಿದ್ದರೂ ಸಮುದ್ರವು ರಾಮ ಸೇತುವೆಗಾಗಿ ಮಾರ್ಗ ನೀಡದಿದ್ದಾಗ ಸಿಟ್ಟಿಗೆದ್ದಿದ್ದರು. ಇದು ಅವರ ದೋಷವಲ್ಲ, ಕಾರ್ಯಸಿದ್ಧಿಗಾಗಿ ತೋರಿಸಲಾದ ಪುರುಷಾರ್ಥವಾಗಿದೆ. ತಾತ್ಪರ್ಯವೆಂದರೆ ದೇವತೆಗಳ ಕ್ರೋಧವನ್ನು ಮನುಷ್ಯನೊಂದಿಗೆ ತುಲನೆ ಮಾಡುವುದು ಹಾಸ್ಯಾಸ್ಪದವಾಗಿದೆ. ಹಾಗೆಯೇ ಧರ್ಮದ ಕುರಿತಾಗಿ ಒಂದು ಪ್ರಶ್ನೆಯನ್ನು ವೀಕ್ಷಕರು ಕೇಳಿದ್ದಾರೆ. ಅನೇಕ ಸಂದರ್ಭದಲ್ಲಿ ಧರ್ಮವು ತೊಂದರೆಯಲ್ಲಿದೆ ಅಂತ ಹೇಳುವುದನ್ನು ನಾವು ಕೇಳ್ತಾ ಇರ್ತೇವೆ. ಅವ್ರ ಪ್ರಶ್ನೆ ಹೀಗಿದೆ: ಹಾಗಾದರೆ ಧರ್ಮ ದುರ್ಬಲ ಆಗಿದೆಯಾ? ಹಾಗೆ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಹಾಗೆ ಇಲ್ಲ. ಧರ್ಮವು ಸಾಮರ್ಥ್ಯಶಾಲಿಯಾಗಿದೆ. ಧರ್ಮವೆಂದರೆ ನಿರ್ಗುಣ ಈಶ್ವರನ ಸಗುಣ ರೂಪವಾಗಿದೆ. ಒಂದು ವೇಳೆ ಧರ್ಮವು ದುರ್ಬಲ ಆಗಿರ್ತಿದ್ರೆ ಧರ್ಮೋ ರಕ್ಷತೆ ರಕ್ಷಿತಃ ಅಂದರೆ ಯಾರು ಧರ್ಮದ ರಕ್ಷಣೆಯನ್ನು ಮಾಡುತ್ತಾನೆಯೋ ಅವನನ್ನು ಧರ್ಮ ಹಾಗೂ ಈಶ್ವರನು ರಕ್ಷಣೆ ಮಾಡುತ್ತಾರೆ ಎಂಬ ವಚನವೇ ಇರುತ್ತಿರಲಿಲ್ಲ.
ಯಾರು ಸಕ್ಷಮರಿದ್ದಾರೆಯೋ ಅವರೇ ಇತರರನ್ನು ರಕ್ಷಣೆ ಮಾಡಬಲ್ಲರು. ಇಂದು ಕೆಲವು ಸಂಘಟನೆಗಳು ಹಿಂದೂಗಳನ್ನು ಜಾಗೃತಗೊಳಿಸಲು ಧರ್ಮವು ಸಂಕಷ್ಟದಲ್ಲಿದೆ ಎಂಬ ಘೋಷಣೆಯನ್ನು ಕೂಗುತ್ತಾರೆ. ಇದರ ಕಾರಣವೇನೆಂದರೆ ಧರ್ಮದ ಪ್ರತಿ ಜನರಲ್ಲಿ ಜಾಗೃತಿ ಆಗದಿರುವುದು. ಜಾಗೃತಿ ಮೂಡಿಸಲು ಈ ರೀತಿಯಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ. ಯಾವಾಗ ಮನುಷ್ಯನು ಧರ್ಮದ ಪಾಲನೆಯನ್ನು ತ್ಯಜಿಸಿ ಅಧರ್ಮದ ಪಾಲನೆಯನ್ನು ಮಾಡುತ್ತಾನೆಯೋ ಆಗ ಆಡಳಿತವು ಅಧರ್ಮದ ಜೊತೆಗಿರುತ್ತದೆ. ಆಗ ಧರ್ಮದ ಪುನರ್ಸ್ಥಾಪನೆಗಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಈ ರೀತಿಯಲ್ಲಿ ಹೇಳಲಾಗ್ತದೆ. ವಾಸ್ತವದಲ್ಲಿ ಧರ್ಮದ ಮೇಲೆ ಯಾವುದೇ ಸಂಕಟಗಳಿರುವುದಿಲ್ಲ, ಆದರೆ ಅದನ್ನು ತ್ಯಜಿಸುವನ ಮೇಲೆಯೇ ಸಂಕಟಗಳಿರುತ್ತವೆ. ಭಗವದ್ಗೀತೆಯಲ್ಲಿ ಸ್ವತಃ ಭಗವಂತನು ನಮಗೆ ಯಾವಾಗ ಧರ್ಮಕ್ಕೆ ಗ್ಲಾನಿ ಬರುತ್ತದೆಯೋ ಆವಾಗ ನಾನು ಪುನಃ ಅವತಾರವನ್ನು ತಾಳುತ್ತೇನೆ ಎಂಬ ಆಶ್ವಾಸನೆ ನೀಡಿದ್ದಾನೆ. ಇದರಿಂದ ನಾವು ತಿಳ್ಕೊಳ್ಬೋದು, ಧರ್ಮದ ರಕ್ಷಣೆಗಾಗಿ ಸ್ವತಃ ಭಗವಂತನೇ ಅವತರಿಸುವ ಆಶ್ವಾಸನೆ ನೀಡಿರುವಾಗ ಧರ್ಮದ ಮೇಲೆ ಸಂಕಟ ಬರಲು ಸಾಧ್ಯವಿದೆಯೇ? ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕಾಗಿದೆ. ಹೀಲಿಂಗ್ ಮಾಡುವಂತಹ ವೀಕ್ಷಕರೊಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಹೀಲಿಂಗನ್ನು ಮಾಡ್ತಾರೆ, ಬೇರೆ ವ್ಯಕ್ತಿಯ ಮೇಲೆ ಹೀಲಿಂಗನ್ನು ಮಾಡ್ತಾರೆ. ಅವರ ಪ್ರಶ್ನೆ ಹೀಗಿದೆ: ಹಿಂದೂ ರಾಷ್ಟ್ರಕ್ಕೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ಬೋದಾ? ಹೀಗೆ ಅವರು ಕೇಳ್ತಾ ಇದ್ದಾರೆ. ಇದು ಮಹತ್ವಪೂರ್ಣ ಪ್ರಶ್ನೆ ಇದೆ. ಹಿಂದೂ ರಾಷ್ಟ್ರ ಸ್ಥಾಪನೆಯೇ ಇಂದಿನ ಹಿಂದೂ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿದೆ. ರಾಮರಾಜ್ಯದ ಸ್ಥಾಪನೆಯಿಂದ ರಾಮ ಸೇತುವಿನ ನಿರ್ಮಾಣ ಕಾರ್ಯದಲ್ಲಿ ಹೇಗೆ ಅಳಿಲು ತನ್ನ ಕ್ಷಮತೆಯೊಂದಿಗೆ ಕಾರ್ಯ ಮಾಡಲು ಪ್ರಯತ್ನಿಸ್ತೋ ಹಾಗೆಯೇ ಈ ಹಿಂದೂ ರಾಷ್ಟ್ರದ ಕಾರ್ಯದಲ್ಲಿ ಪ್ರತಿಯೊಬ್ಬ ಹಿಂದುವಿನ ಯೋಗದಾನವು ಅವಶ್ಯಕವಾಗಿದೆ. ಭಕ್ತನು ಆರ್ತಭಾವದಿಂದ ಮಾಡಿದ ಪ್ರಾರ್ಥನೆಯನ್ನು ಭಗವಂತನು ಕೇಳುತ್ತಾನೆ. ಇದರಿಂದ ಪ್ರತಿಯೊಬ್ಬ ಹಿಂದುವು ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಪ್ರಾರ್ಥನೆಯನ್ನು ಮಾಡುವುದು ಅವಶ್ಯಕವಾಗಿದೆ. ಕರ್ಮಫಲ ಸಿದ್ಧಾಂತ ಹಾಗೂ ಅಗ್ನಿಹೋತ್ರದ ವಿಷಯದಲ್ಲಿರುವ ಈ ಸಂವಾದದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಂತಹ ಅನೇಕ ಪ್ರಶ್ನೆಗಳಿಗೆ ಪೂಜನೀಯ ರಮಾನಂದ ಗೌಡ ಇವರು ಉತ್ತರವನ್ನು ನೀಡಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಇಂದಿನ ಈ ಸಂವಾದಕ್ಕೆ ಸಂಬಂಧಿಸಿದಂತೆ ತಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರಿಗೆ ಅವಶ್ಯವಾಗಿ ಕಳುಹಿಸಿಕೊಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು. ಅದಕ್ಕಾಗಿ ಅವರ ಚರಣಗಳಲ್ಲಿ ಅನಂತ ಕೋಟಿ ಕೃತಜ್ಞತೆ. ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು, ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ, ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 93
42 599 299.